ಕರ್ನಾಟಕದ ರಾಜಕೀಯದಲ್ಲಿ ಫೈರ್ ಬ್ರ್ಯಾಂಡ್ ಎಂದೇ ಹೆಸರಾದ, ಸದಾ ತಮ್ಮ ನೇರ ನಿಷ್ಠುರ ಮಾತುಗಳಿಂದಲೇ ಸುದ್ದಿಯಲ್ಲಿರುವ ನಾಯಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಆದ್ರೆ ರಾಜಕೀಯದ ಈ ಆರ್ಭಟದ ಹಿಂದೆ ಇವರ ವೈಯಕ್ತಿಕ ಜೀವನ, ಆಸ್ತಿ ಪಾಸ್ತಿಗಳ ಕತೆ ಏನು? ರಾಜಕೀಯಕ್ಕೆ ಬರುವ ಮುನ್ನ ಯತ್ನಾಳ್ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಇವತ್ತು ಇವರ ಒಟ್ಟು ಆಸ್ತಿ ಎಷ್ಟು? ಇವರ ಆದಾಯದ ಮೂಲಗಳೇನು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು 1994ರಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ವಿಜಯಪುರ ಜಿಲ್ಲೆಯವರಾದ ಯತ್ನಾಳ್ ಅವರು ಬಿಜೆಪಿ ಪಕ್ಷದ ನಾಯಕರಾಗಿದ್ದು ಸುದೀರ್ಘ ರಾಜಕೀಯ ವೃತ್ತಿಜೀವನವನ್ನ ಹೊಂದಿದ್ದಾರೆ. ಇವರು 1999ರಿಂದ 2009ರವರೆಗೆ ಬಿಜಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿಯೂ ಎಂಪಿಯಾಗಿಯೂ ಸೇವೆಯನ್ನ ಸಲ್ಲಿಸಿದರು. ಇವರ ರಾಜಕೀಯ ವೃತ್ತಿಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನಮಾನವೆಂದರೆ ಕೇಂದ್ರ ಸರ್ಕಾರದಲ್ಲಿನ ರಾಜ್ಯ ಸಚಿವರ ಹುದ್ದೆ. ಇವರು ಜುಲೈ 1, 2002ರಿಂದ ಸೆಪ್ಟೆಂಬರ್ 8, 2003ರವರೆಗೆ ಜವಳಿ ರಾಜ್ಯ ಸಚಿವರಾಗಿ ಮತ್ತು ನಂತರ ಸೆಪ್ಟೆಂಬರ್ 8, 2003ರಿಂದ ಮೇ 16, 2004ರವರೆಗೆ ರೈಲ್ವೆ ರಾಜ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು 2018ರಿಂದ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2010 ಮತ್ತು 2013ರ ನಡುವೆ ಇವರು ಜನತಾದಳ ಪಕ್ಷದೊಂದಿಗೆ ಅಲ್ಪಾವಧಿಯ ಸಂಬಂಧವನ್ನು ಕೂಡ ಹೊಂದಿದ್ರು. ಈ ಸುದೀರ್ಘ ಅಧಿಕಾರಾವಧಿಗಳು ಇವರ ಆರ್ಥಿಕ ವಿಸ್ತರಣೆಯ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಲು ಆಧಾರವಾಗಿವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರ್ಥಿಕ ಸ್ಥಿತಿಯ ಬೆಳವಣಿಗೆಯನ್ನ ಇವರ ಚುನಾವಣಾ ಅಫಿಡವಿಟ್ಗಳಲ್ಲಿ ಘೋಷಿಸಲಾದ ದತ್ತಾಂಶಗಳ ಆಧಾರದ ಮೇಲೆ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಬಹುದು. 2004, 2018 ಮತ್ತು 2023ರ ಚುನಾವಣಾ ಘೋಷಣೆಗಳನ್ನು ಪ್ರಮುಖ ದತ್ತಾಂಶ ಬಿಂದುವಾಗಿ ಬಳಸಲಾಗುತ್ತೆ. ರಾಜಕೀಯ ಪ್ರವೇಶದ ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೈವಿಧ್ಯಮಯ ವೃತ್ತಿಪರ ಹಿನ್ನೆಲೆಯನ್ನ ಹೊಂದಿದ್ರು. ಇವರ ಅಧಿಕೃತ ಘೋಷಣೆಯ ಪ್ರಕಾರ ಇವರು ಇಂಜಿನಿಯರ್, ಟೆಕ್ನಾಲಜಿಸ್ಟ್, ಸಮಾಜ ಸೇವಕ ಮತ್ತು ಕೃಷಿಕ ಎಂಬ ವೃತ್ತಿಗಳನ್ನು ಹೊಂದಿದ್ದಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಪದವಿ ಪೂರ್ವ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ಇಂಜಿನಿಯರ್, ಟೆಕ್ನಾಲಜಿಸ್ಟ್ ಎಂಬ ಘೋಷಣೆಯು ಕೃಷಿಯ ಹೊರತಾಗಿ ವೃತ್ತಿಪರ ಜ್ಞಾನ ಮತ್ತು ಆದಾಯದ ಮೂಲವನ್ನು ಸ್ಥಾಪಿಸಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಜೊತೆಗೆ ಕೃಷಿಕ ವೃತ್ತಿಯು ವಿಜಯಪುರದಲ್ಲಿ ಇವರ ಕುಟುಂಬದ ಆರ್ಥಿಕ ಚಟುವಟಿಕೆಗಳು ಕೃಷಿ ಆಸ್ತಿಗಳನ್ನು ಆಧರಿಸಿದ್ದವು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಮಿಶ್ರ ವೃತ್ತಿಪರ ಅಡಿಪಾಯವು 1994ರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸುವ ಹೊತ್ತಿಗೆ ಇವರ ಆರ್ಥಿಕ ನೆಲೆಯನ್ನು ಬಲಪಡಿಸಿತ್ತು. ಯತ್ನಾಳ್ ಅವರು 1999ರಿಂದ 2009ರವರೆಗೆ ಸಂಸದರಾಗಿ ಮತ್ತು 2002ರಿಂದ 2004ರವರೆಗೆ ಕೇಂದ್ರ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಕೇಂದ್ರ ಸಚಿವರ ಸಂಭಾವನೆಯ ರಚನೆಯು ಗಮನಾರ್ಹವಾಗಿತ್ತು. ಈ ಸಮಯದಲ್ಲಿ ಕೇಂದ್ರ ಮಂತ್ರಿಗಳ ಮೂಲ ವೇತನವು ಕೇವಲ 1,000 ರೂಪಾಯಿ ಪ್ರತಿ ತಿಂಗಳಿಗೆ ಇತ್ತು. ಆದರೂ ಈ ವೇತನವು ವಾಸ್ತವಿಕ ಆದಾಯವನ್ನು ಪ್ರತಿನಿಧಿಸೋದಿಲ್ಲ. ಕೇಂದ್ರ ಸಚಿವರಿಗೆ ಸರ್ಕಾರಿ ವಸತಿ, ಭದ್ರತೆ, ಪ್ರಯಾಣದ ಬಾಧ್ಯತೆ ಮತ್ತು ಇತರ ಸೌಲಭ್ಯಗಳು ಕೂಡ ಲಭ್ಯವಿರ್ತಿದ್ವು. ಈ ಸೌಲಭ್ಯಗಳು ಬೃಹತ್ ವೈಯಕ್ತಿಕ ವೆಚ್ಚಗಳನ್ನು ಉಳಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸಲು ಸಹಾಯ ಮಾಡ್ತಿತ್ತು. ರಾಜಕೀಯ ಸಂಭಾವನೆಯು ಖಂಡಿತವಾಗಿಯೂ ಸ್ಥಿರ ಆದಾಯದ ಮೂಲವಾಗಿತ್ತು. ಆದರೆ ಇದುವೇ ಲಕ್ಷಾಂತರ ಅಥವಾ ಕೋಟಿಗಟ್ಟಲೆ ಆಸ್ತಿ ಸಂಪಾದನೆಯ ಪ್ರಾಥಮಿಕ ಮೂಲವಾಗಲು ಸಾಧ್ಯವೇ ಇರಲಿಲ್ಲ. ಹೀಗಾಗಿ 2004ರ ವೇಳೆಗೆ ಇವರ ಆರ್ಥಿಕ ಆರಂಭವು ಕೃಷಿ ಮತ್ತು ಇಂಜಿನಿಯರಿಂಗ್ ವೃತ್ತಿಪರ ಚಟುವಟಿಕೆಗಳ ಮೂಲಕವೇ ಬಂದಿದೆ ಎಂಬುದನ್ನು ಊಹಿಸಬಹುದು. ಯತ್ನಾಳ್ ಅವರ ರಾಜಕೀಯ ಅಧಿಕಾರದ ಉತ್ತುಂಗದ ಹಂತದಲ್ಲಿ 2004ರ ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ ಇವರ ಆರಂಭಿಕ ಆರ್ಥಿಕ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. 2004ರ ಒಟ್ಟು ಆಸ್ತಿ ಸುಮಾರು 56 ಲಕ್ಷ ರೂಪಾಯಿ. ಇದರಲ್ಲಿ ಅದೇ ವರ್ಷ ಒಟ್ಟು ಹೊಣೆಗಾರಿಕೆಗಳು ಸುಮಾರು 12 ಲಕ್ಷ. ಈ ಘೋಷಿತ ಮೊತ್ತವು 2004ರಲ್ಲಿ ಇವರ ನಿವ್ವಳ ಆಸ್ತಿ ಸರಿಸುಮಾರು 44 ಲಕ್ಷಗಳಷ್ಟಿತ್ತು ಎಂಬುದನ್ನು ಸೂಚಿಸುತ್ತೆ. ಇವರ ಪತ್ನಿಯ ಹೆಸರಿನಲ್ಲಿ ಫಾರ್ಮ್ ಹೌಸ್ನಂತಹ ಸ್ಥಿರಾಸ್ತಿಗಳು ಈ ಘೋಷಣೆಯಲ್ಲಿ ಸೇರಿದ್ವು.
ಈ ಸಾಧಾರಣ ಆರ್ಥಿಕ ನೆಲೆಯಿಂದ ಮುಂದಿನ 2 ದಶಕಗಳಲ್ಲಿ ಇವರು ಬೃಹತ್ ಉದ್ಯಮದ ಮಾದರಿಗೆ ಪರಿವರ್ತನೆಗೊಂಡಿರುವುದು ಆರ್ಥಿಕ ವಿಶ್ಲೇಷಣೆಗೆ ಪ್ರಮುಖ ಅಂಶವಾಗಿದೆ. 2004ರ ಆರ್ಥಿಕ ನೆಲೆಯಿಂದ 2018ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಪತ್ತು ಗಣನೀಯವಾಗಿ ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ ಇವರು 2009ರ ನಂತರ ರಾಜಕೀಯ ಅಧಿಕಾರದಿಂದ ಹೊರಗಿದ್ದರೂ ಆರ್ಥಿಕವಾಗಿ ಬೃಹತ್ ಬೆಳವಣಿಗೆಯನ್ನು ಸಾಧಿಸಿದರು. 2018ರ ಅಫಿಡವಿಟ್ ಪ್ರಕಾರ ಒಟ್ಟು ಆಸ್ತಿ ಸುಮಾರು 9.28 ಕೋಟಿ, ಹೊಣೆಗಾರಿಕೆಗಳು ಸುಮಾರು 4.41 ಕೋಟಿ. 2004ರ ಆಸ್ತಿಗೆ ಹೋಲಿಸಿದರೆ 2018ರ ಹೊತ್ತಿಗೆ ಒಟ್ಟು ಆಸ್ತಿಯು ಸುಮಾರು 1560% ಹೆಚ್ಚಳವಾಗಿದೆ. ಈ ಅವಧಿಯ ನಿವ್ವಳ ಆಸ್ತಿಯು ಸುಮಾರು 4.87 ಕೋಟಿಯಷ್ಟಿತ್ತು. ಗಮನಾರ್ಹವಾಗಿ ಈ ಅವಧಿಯಲ್ಲಿ ಇವರ ಆರ್ಥಿಕ ಚಟುವಟಿಕೆಗಳು ಕೇವಲ ಸಾಂಪ್ರದಾಯಿಕ ಆದಾಯಕ್ಕೆ ಸೀಮಿತವಾಗಿರದೆ ಹೊಸ ಬಂಡವಾಳ ತೀವ್ರ ಹೂಡಿಕೆಗಳತ್ತ ಸಾಗಿದ್ವು ಎಂಬುದಕ್ಕೆ 4.41 ಕೋಟಿಗಳಷ್ಟು ಸಾಲವೇ ಸಾಕ್ಷಿಯಾಗಿದೆ. 2009ರಲ್ಲಿ ಕೇಂದ್ರ ರಾಜಕೀಯ ಸ್ಥಾನಮಾನದಿಂದ ಹೊರಬಂದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ವ್ಯವಹಾರ ಮತ್ತು ಕೃಷಿ ಆಸಕ್ತಿಗಳ ಮೇಲೆ ಹೆಚ್ಚು ಗಮನಹರಿಸಲು ಸಾಧ್ಯವಾಯಿತು. ಈ ಅವಧಿಯ ಆರ್ಥಿಕ ಬೆಳವಣಿಗೆಯು ಪ್ರಧಾನವಾಗಿ ವೃತ್ತಿಪರ ಉದ್ಯಮಗಳಲ್ಲಿನ ಹೂಡಿಕೆಗಳು ಮತ್ತು ವಾಣಿಜ್ಯ ಸಾಲದ ಮೇಲೆ ಅವಲಂಬಿತವಾಗಿದೆ. 2018ರ ಘೋಷಿತ ಆಸ್ತಿಗಳಲ್ಲಿ ಚರಾಸ್ತಿಗಳು 4.91 ಕೋಟಿ ಮತ್ತು ಸ್ಥಿರಾಸ್ತಿಗಳು 4.37 ಕೋಟಿ ಸಮಾನ ಮಹತ್ವವನ್ನ ಪಡೆದುಕೊಂಡಿದ್ವು. ಚರಾಸ್ತಿಗಳಲ್ಲಿ 2015ರ 32 ಲಕ್ಷ ಮೌಲ್ಯದ ಟೊಯೋಟಾ ಫಾರ್ಚುನರ್ನಂತಹ ವಾಹನಗಳು ಸೇರಿದ್ವು. ಈ ಹಂತದ ಆಸ್ತಿ ವೃದ್ಧಿಯು ಇವರ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಕೃಷಿ ಚಟುವಟಿಕೆಗಳ ಸಂಯೋಜನೆಯಿಂದ ಹೊಸ ಉದ್ಯಮಗಳಿಗೆ ಪ್ರವೇಶಿಸಲು ಅನುಕೂಲವಾಯಿತು. ಈ ಬೃಹತ್ ಆಸ್ತಿ ಸಂಪಾದನೆಗೆ ರಾಜಕೀಯ ವೇತನವು ನೇರ ಕಾರಣವಲ್ಲ, ಬದಲಿಗೆ ರಾಜಕೀಯ ಸಂಬಂಧಗಳು ಮತ್ತು ಸ್ಥಾನಮಾನವು ವ್ಯವಹಾರಗಳಿಗೆ ಬೇಕಾದ ಆರಂಭಿಕ ಹೂಡಿಕೆ ಮತ್ತು ಬ್ಯಾಂಕಿಂಗ್ ವಿಶ್ವಾಸವನ್ನು ಒದಗಿಸಲು ಸಹಾಯಕವಾಯಿತು. ಇನ್ನು 2018ರಿಂದ 2023ರವರೆಗಿನ 5 ವರ್ಷಗಳ ಅವಧಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರ್ಥಿಕ ಗಾತ್ರದಲ್ಲಿ ಬೃಹತ್ ವಿಸ್ತರಣೆ ಕಂಡುಬಂದಿದೆ. ಇದು ಇವರ ಆರ್ಥಿಕ ಮಾದರಿಯು ಸಂಪೂರ್ಣವಾಗಿ ಉನ್ನತ ಮಟ್ಟದ ಸಾಲದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ದೃಢಪಡಿಸುತ್ತೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಒಟ್ಟು 26.10 ಕೋಟಿ ಮೌಲ್ಯದ ಆಸ್ತಿಯನ್ನ ಘೋಷಿಸಿದ್ರು. 2018ರ ಘೋಷಣೆಗೆ ಹೋಲಿಸಿದರೆ ಆಸ್ತಿಯ ಮೌಲ್ಯವು 181% ಹೆಚ್ಚಾಗಿದೆ. ಆದರೆ ಈ ಆಸ್ತಿ ವಿಸ್ತರಣೆಯು ಬೃಹತ್ ಪ್ರಮಾಣದ ಹೊಣೆಗಾರಿಕೆಗಳೊಂದಿಗೆ ಬಂದಿದೆ. ಒಟ್ಟು ಹೊಣೆಗಾರಿಕೆಗಳು ಸುಮಾರು 20.62 ಕೋಟಿ. ಕೇವಲ 5 ವರ್ಷಗಳ ಅವಧಿಯಲ್ಲಿ ಹೊಣೆಗಾರಿಕೆಗಳು 4.41 ಕೋಟಿಯಿಂದ 20.62 ಕೋಟಿಗೆ ಏರಿದ್ದು ಇದು 367% ಬೆಳವಣಿಗೆಯಾಗಿದೆ. ಈ ಅಸಾಧಾರಣ ಹೆಚ್ಚಳವು ಇವರ ಆರ್ಥಿಕ ಪ್ರೊಫೈಲ್ ಅನ್ನು ಸಂಪೂರ್ಣವಾಗಿ ಪರಿವರ್ತಿಸಿದೆ. ಒಟ್ಟು ಆಸ್ತಿ 26.10 ಕೋಟಿಗಳಷ್ಟಿದ್ದರೂ 20.62 ಕೋಟಿಗಳ ಹೊಣೆಗಾರಿಕೆಗಳ ಕಾರಣ ಇವರ ನಿವ್ವಳ ಆಸ್ತಿ ಕೇವಲ 5.48 ಕೋಟಿಗಳಷ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರ್ಥಿಕ ಪ್ರಯಾಣವು 2004ರಲ್ಲಿ 56 ಲಕ್ಷಗಳ ಸಾಧಾರಣ ಆಸ್ತಿ ಸಂಪತ್ತಿನಿಂದ ಪ್ರಾರಂಭವಾಗಿ 2023ರ ಹೊತ್ತಿಗೆ 26.10 ಕೋಟಿಗಳ ಬೃಹತ್ ಆಸ್ತಿ ಮತ್ತು 20.62 ಕೋಟಿಗಳ ಅತ್ಯಧಿಕ ಹೊಣೆಗಾರಿಕೆಗಳೊಂದಿಗೆ ಸಾಲಗಳೊಂದಿಗೆ ಒಂದು ಪ್ರಭಾವಶಾಲಿ ಉದ್ಯಮ ವಿಸ್ತರಣೆಯ ಮಾದರಿಯನ್ನು ತಲುಪಿದೆ. ಸದ್ಯಕ್ಕಂತೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದಾದ್ಯಂತ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಬಿಜೆಪಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.